ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರಲ್ಲಿರುವಂಥ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲಿರೋದು ಈ ದೇವಸ್ಥಾನ ಅಂತ ಕೇಳೋರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸಲ. ಈ ದೇವಸ್ಥಾನದ ವಿಶಿಷ್ಟತೆ ಬಗ್ಗೆ ಹೇಳೋದಾದರೆ, ನಮ್ಮ ದೇಶದಲ್ಲಿ ವಿವಿಧ ಭಾಗಗಳಲ್ಲಿರುವ ಮೂಲ ಪುರಾಣಿಕ 12 ಜ್ಯೋತಿರ್ಲಿಂಗಗಳ 12 ಪ್ರತಿನಿಧಿ ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಒಂದೊಂದು ದೇವಾಲಯದಲ್ಲಿ ಇರಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ಒಂದೇ ಒಂದು ಜ್ಯೋತಿರ್ಲಿಂಗದ ದರ್ಶನವು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತದಲ್ಲಿ ಜ್ಯೋತಿ ಎಂದರೆ ಬೆಳಕು, ಆದ್ದರಿಂದ ಇಲ್ಲಿ ಬೆಳಕಿನ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಾಲಯವು ಬೆಂಗಳೂರಿನಲ್ಲಿರುವಂತಹ ಓಂಕಾರ್ ಆಶ್ರಮದಲ್ಲಿದೆ. ಇಲ್ಲಿ ಮತ್ಸ್ಯನಾರಾಯಣ ದೇವಸ್ಥಾನ, ಶ್ರೀ ವನದುರ್ಗಾ ದೇವಸ್ಥಾನ, ನಾಗದೇವತೆ, ಮುನೀಶ್ವರ, ಗೋಶಾಲೆ, ವಿಶ್ವಾಮಿತ್ರ ವೇದ ವಿದ್ಯಾಲಯ, ಪವಿತ್ರ ಆಲದ ಮರ, ಧಾರ್ಮಿಕ ಸಾಮರಸ್ಯ ಸ್ಮಾರಕ, ದೈತ್ಯ ಗೋಪುರದ ಗಡಿಯಾರ ಇದು ವಿಶ್ವದ ಅತಿ ದೊಡ್ಡ ಗಡಿಯಾರಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಬ್ರಹ್ಮಲೀನ ಸದ್ಗುರು ಶ್ರೀ ಶಿವಪುರಿ ಮಹಾಸ್ವಾಮೀಜಿಯವರು ಸ್ಥಾಪಿಸಿದ್ದು. ಇಲ್ಲಿನ ಪ್ರಮುಖ ಲಕ್ಷಣಗಳು ಎಲ್ಲ 12 ಜ್ಯೋತಿರ್ಲಿಂಗಗಳು ನರ್ಮದೇಶ್ವರ ಲಿಂಗಗಳು, ಅಂದರೆ ಬಾಣಲಿಂಗಗಳು, ನರ್ಮದಾ ನದಿಯ ಕಲ್ಲುಗಳಿಂದ ಮಾಡಲ್ಪಟ್ಟಿರುವ ಲಿಂಗಗಳು. ಪ್ರತಿಯೊಂದು ಜ್ಯೋತಿರ್ಲಿಂಗದ ಕೆಳಗೆ ಸುಮಾರು 1 ಇಂಚು ಉದ್ದದ 1008 ಸಣ್ಣ ನರ್ಮದೇಶ್ವರ ಲಿಂಗಗಳನ್ನು ಇರಿಸಲಾಗಿದೆ. ಆದರೆ ಶ್ರೀ ಓಂಕಾರೇಶ್ವರ ಲಿಂಗದ ಕೆಳಗೆ 2008 ಸಣ್ಣ ನರ್ಮದ ಲಿಂಗಗಳನ್ನು ಇರಿಸಲಾಗಿದೆ. ಒಟ್ಟಾರೆಯಾಗಿ ದೇವಾಲಯವು ಗೋಚರಿಸುವ 12 ಜ್ಯೋತಿರ್ಲಿಂಗಗಳನ್ನು ಹಾಗೂ ಸುಮಾರು 13,000 ಅದೃಶ್ಯ ನರ್ಮದೇಶ್ವರ ಲಿಂಗಗಳನ್ನು ಒಳಗೊಂಡಿದೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಯಾವ ಯಾವ ದೇವಸ್ಥಾನಗಳಿವೆ ಅಂತ ಹೇಳಿದ್ದೀನಿ. ಸೊ ಅದನ್ನೆಲ್ಲ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಒಳಗಿರುವ 12 ಜ್ಯೋತಿರ್ಲಿಂಗಗಳನ್ನು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಒಳಗಡೆ ಫೋಟೋ ಆಗಲಿ, ಕ್ಯಾಮ್ರಾ, ವಿಡಿಯೋ ಆಗಲಿ ಏನೂ ಅಲೋ ಇಲ್ಲ. ಸೊ ಹಾಗಾಗಿ ನನಗೆ ತೋರಿಸ್ಲಿಕ್ಕಾಗಿಲ್ಲ. ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೋಡೋದ್ರಿಂದ ಒಳ್ಳೆ ಅನುಭವ ಸಿಗುತ್ತೆ. ಸೊ ಬಂದು ವಿಸಿಟ್ ಮಾಡಿ ಒಂದ್ಸಲ. ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ, ಬೆಂಗಳೂರಿಗೆ ವಿಸಿಟ್ ಮಾಡಬೇಕು ಅಂತ ಇದ್ರೆ ಈ ದೇವಾಲಯಕ್ಕೆ ಖಂಡಿತ ಬಂದು ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಒಳ್ಳೆ ವೀಡಿಯೋಸ್ನ, ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.